ಮಳಲಿ ಮಸೀದಿ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಅದರ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಈ ಮಸೀದಿಗೆ 400 ವರ್ಷದ ಇತಿಹಾಸ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಮಳಲಿಯ ಮಸೀದಿ ಕಮಿಟಿಯಲ್ಲಿರುವಂಥ ಹಿರಿಯರು ಅಬೂಬಕ್ಕರ್ ಅವರು ಇದ್ದಾರೆ, ಅವರೇ ಮಾತಾಡಿಸ್ತೀನಿ. ಈ ಒಂದು ಮಸೀದಿಗೆ 400 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮಗೆ ಏನು ತಿಳಿದಿದೆ? ನೀವು ನಿಮ್ಮ ಹಿರಿಯರಿಂದ ಏನು ತಿಳ್ಕೊಂಡಿದ್ದೀರಿ? ನಾವು ನಮ್ಮ ಸಣ್ಣದರಿಂದಲೂ ಮಸೀದಿ ಇದೆ, ಮತ್ತು ನಮ್ಮ ತಂದೆ ನಮ್ಮ ಅಜ್ಜರ ಕಾಲದಿಂದಲೂ ಇದೆ ಅಂತ ಕೇಳಿ ಬಂತು. ನಾವು ಕೇಳಿ ತಿಳ್ಕೊಂಡಿದ್ದೇವೆ ಅದರ ಬಗ್ಗೆ. ಮತ್ತು ಹಳೆಯದಾದ ಮಸೀದಿ, ನಾವಲ್ಲಿ ಸೌಹಾರ್ದದಿಂದ ಎಲ್ಲ ಜಾತಿಯವರು ಸಹ ಸೌಹಾರ್ದದಿಂದ ಇವತ್ತಿನವರೆಗೂ ಇದ್ದೇವೆ. ಮಸೀದಿಯ ಪ್ರಕರಣ ಸ್ಟಾರ್ಟ್ ಆದಾಗ ಕೂಡ ನಮ್ಮ ಊರಲ್ಲಿ ಯಾವುದೇ ಗೊಂದಲ ಆಗಿಲ್ಲ, ಯಾವುದೇ ಗಲಾಟೆ ಆಗಿಲ್ಲ, ಯಾರೂ ಮಾತಾಡಲಿಲ್ಲ. ಇವಾಗ ಸಹ ನಾವು ಸೌಹಾರ್ದದಿಂದ ಇದ್ದೇವೆ. ಮತ್ತು ನಮ್ಮ ಮಸೀದಿಯ ಹಿಸ್ಟ್ರಿ ಹೇಳ್ಬೇಕಾದ್ರೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ವಹಾಬ್ ದುರ್ಬಣೆ ಅಂತ ಹೇಳಿ ಅವರೊಂದು ಪತ್ರಿಕೆಯಲ್ಲಿ ಕೊಟ್ಟಿದ್ದರು. ನಮ್ಮ ಮಸೀದಿ ಮಾತ್ರ ಅಲ್ಲ, ಹಲವಾರು ಮಸೀದಿ, ಮಂಗಳೂರಿನ ಕೇಂದ್ರ ಮಸೀದಿ ಆಗಿರ್ಬೋದು, ಅಜ್ರಮಗರಿನ ಮಸೀದಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ಮಸೀದಿಯ ಬಗ್ಗೆ ಕೊಟ್ಟಿದ್ದರು. ಅದರಲ್ಲಿ ನಮ್ಮ 700 ಚಿಲ್ಲರೆ ವರ್ಷದಿಂದಲೂ ನಮ್ಮ ಮಸೀದಿ ಇದೆ ಅಂತ ಹೇಳಿ ಅವರ ಹಿಸ್ಟ್ರಿಯಲ್ಲಿ ಬರೆದಿದ್ದಾರೆ. ಮತ್ತು ರಾಣಿ ಅಬ್ಬಕ್ಕನವರು ಬಂದ ವಿಷಯ ಕೂಡ ಅದರಲ್ಲಿದೆ. ಅವರು ಬರ್ತಾ ಇದ್ದದ್ದು ಕೂಡ ಆವಾಗ ಬರ್ತಾ ಇದ್ದದ್ದು ಕೂಡ ಇದೆ. ಮತ್ತು ನಮ್ಮಲ್ಲಿ ನಾವು ನಮಾಜ್ ಮಾಡ್ತೇವೆ, ಎಲ್ಲ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾಡುತ್ತೇವೆ. ಆದರೂ ಕೂಡ ಹಿಂದೂಗಳು ಸಹ ಬಂದು ಅಲ್ಲಿ ಕೈ ಮುಗಿದುಕೊಂಡು ನಮ್ಮ ಹತ್ರ ಸಂವಾದದಿಂದ ಎಲ್ಲ ಕಾರ್ಯಕ್ರಮದಲ್ಲೂ, ನಮ್ಮ ಉರುಸಿನಲ್ಲಿ ಆಗಲಿ, ಎಲ್ಲ ದರ್ಗಕ್ಕಾಗಲಿ ಬಂದು ಕೈ ಮುಗಿದು ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಹೋಗ್ತಾರೆ. ಈಗ ನಿಮ್ಮ ತಂದೆ ಅಥವಾ ನಿಮ್ಮ ಅಜ್ಜ ಈ ಮಸೀದಿಯ ಬಗ್ಗೆ ನಿಮ್ಮಲ್ಲಿ ಏನಾದರೂ ಮೊದಲು ಹೇಳಿದ್ರ? ನಮ್ಮ ತಂದೆಯವರು ಹೇಳಿದರು, ನಮ್ಮ ಅಜ್ಜನವರು ಹೇಳಿದರು, ಮಸೀದಿಯನ್ನು ಕಾಪಾಡಬೇಕು. ಮತ್ತು ಅವರು ನಮ್ಮ ಅಜ್ಜರ ಮುಂಚೆಗಿಂತಲೂ ಆ ಮಸೀದಿ ಹಾಗೇನೇ ಇತ್ತು. ಅದರ ನಂತರ ನಮ್ಮ ಕಾಲದಲ್ಲಿ ಎದುರುಗಡೆ ಒಂದು ಸ್ಲ್ಯಾಬ್ ತೆಗೆದಿತ್ತು, ಅದರಲ್ಲಿ ಜಾಗ ಸಾಕಾಗೋದಿಲ್ಲ ಅಂಥೇಳಿ. ಮತ್ತು ಈಗ ನಮ್ಮ ಕಾಲದಲ್ಲಿ ಏನಂದರೆ ಮತ್ತು ಜನಸಂಖ್ಯೆ ಜಾಸ್ತಿ ಆದ್ದರಿಂದ ಜನ ಇಲ್ಲಿಗೆ ಸಾಕಾಗೋದಿಲ್ಲ, ನಮಾಜ್ ಮಾಡಲಿಕ್ಕೆ ಜಾಗ ಸಾಕಾಗೋದಿಲ್ಲ ಅಂಥೇಳಿ ಪುನರ್ನಿರ್ಮಾಣಕ್ಕೆ ಅಂತೇಳಿ ನಾವು 2022ರಲ್ಲಿ ಒಂದು ಯೋಜನೆ ಹಾಕಿಕೊಂಡು ನಿರ್ಮಾಣಕ್ಕೋಸ್ಕರ ನಾವು ಹೊರಟಿದ್ದೆವು. ಅಚಾನಕ್ಕಾಗಿ ನಮ್ಮ ಊರಿನವರು ಯಾರೂ ಇಲ್ಲ, ಪರ ಊರಿನವರು ಬಂದು ಅದಕ್ಕೆ ತಡೆ ಇತ್ತರು. ಆವಾಗ ಸಹ ಏನೂ ಗಲಭೆ ಆಗದೆ ನಾವು ಶಾಂತ ರೀತಿಯಿಂದ ವರ್ತಿಸಿ ಕಾನೂನು ಮುಖಾಂತರ ಏನು ಬೇಕೋ ಅದನ್ನು. ನೀವು ಹೇಳಿದ್ರಿ ಈ 700 ವರ್ಷದ ಇತಿಹಾಸ ಇದೆ, ಮತ್ತು ಮೊದಲಿಂದನೂ ಇದಕ್ಕೊಂದು ಸೌಹಾರ್ದತ ಒಂದು ಇತಿಹಾಸನೂ ಇದೆ, ಪರಂಪರೆ ಇದೆ. ಆದರೆ ಈಗ ಇದೊಂದು ವಿವಾದ ಆಗಿದ್ದಕ್ಕೆ ಏನು ಅನಿಸುತ್ತೆ ಮನಸ್ಸಲ್ಲಿ? ವಿವಾದಕ್ಕೆ ತುಂಬ ಬೇಸರ ಅನಿಸ್ತದೆ. ಯಾವ ಅಗತ್ಯ ಇಲ್ಲ, ನಮ್ಮ ಊರಿನವರಿಗೂ ಅಗತ್ಯ ಇಲ್ಲ. ಊರಿನವರ ಮುಸ್ಲಿಮ್ಸಿಗೆ ಮಾತ್ರ ಅಲ್ಲ, ಹಿಂದೂ ಬಾಂಧವರಿಗೂ ಕೂಡ ಅಗತ್ಯ ಇಲ್ಲ ಅಂತ ಕೆಲವರು ನಮ್ಮೊಂದಿಗೆ ಹೇಳುವವರಿದ್ದಾರೆ. ಇದೆಲ್ಲ ಬೇಕಾಗಿತ್ತಾ, ಯಾಕೆ ಬೇಕಾಗಿತ್ತು ಇದೆಲ್ಲ? ನಾವು ಎಷ್ಟು ವರ್ಷ ನೋಡಿದ್ರೆ ನಮ್ಮ ಅಜ್ಜರ ಕಾಲದಿಂದ ನೋಡ್ತಾ ಇದ್ದೇವೆ, ನಮ್ಮ ಅಜ್ಜರು ಹಾಗೆ ಹೇಳ್ತಾಯಿದ್ರು, ಹೀಗೆ ಹೇಳ್ತಾಯಿದ್ರು ಅಂತೇಳಿ ಅವರು ಸಹ ಹೇಳ್ತಾರೆ ನಮ್ಮೊಂದಿಗೆ, ನಾವು ಮಾತ್ರ ಅಲ್ಲ. ಅಂದರೆ ಧಾರ್ಮಿಕ ಭಾವನೆ ಚೆನ್ನಾಗಿದೆ. ನಾವು ಸಹ ಹಿಂದೂ ಮುಸ್ಲಿಮ್ ಅಂದರೆ ಹಿಂದೂಗಳ ನಾವು ಯಾವುದೇ ಒಂದು ಇದಕ್ಕೂ ಕೂಡ ಫಂಕ್ಷನ್ಗೂ ಕೂಡ ನಾವು ಸಹ ನಮಗೂ ಕೂಡ ಆಹ್ವಾನ ಬರ್ತದೆ. ನಮ್ಮ ಊರಲ್ಲಿ ನಾವು ಸಹ ಸೇರ್ತೇವೆ. ನಮ್ಮದಕ್ಕೂ ಸಹ ನಮ್ಮ ಮಸೀದಿಯಲ್ಲಿರುವ ದರ್ಗಾದಲ್ಲಿ ಊರು ಸಾಗುವಾಗ ಸಹ ಊರಿನ ಎಲ್ಲ ಹಿಂದೂ ಬಾಂಧವರು ಬರ್ತಾರೆ. ಈಗ ಹಿಂದೂ ಸಂಘಟನೆಗಳು ಒಂದು ಹೇಳ್ತಾ ಇದ್ದಾರೆ ಏನಂದರೆ ಅದಕ್ಕೆ ಯಾವುದೇ ಇತಿಹಾಸಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ, ಮಸೀದಿ ಕಮಿಟಿ ಒಟ್ಟಿಗೆ. ನೀವೇನು ಹೇಳಿ? ದಾಖಲೆಗಳು ಇಲ್ಲ ಅಂತ ಹೇಳಿದರೆ ನಮ್ಮ ಹತ್ರ ಎಲ್ಲ ಇದೆಲ್ಲ. ಈಗ RTC ಇತ್ತೀಚೆಗೆ ಬಂದದ್ದು, ಅದಕ್ಕಿಂತ ಮುಂಚೆ ಅಡಂಗಲ್ ಅಂತ ಇತ್ತು, ಅಡಂಗಲ್ ಸಮೇತ ನಮ್ಮ ಹತ್ರ ಇದೆ. ಮತ್ತು ಅಂದರೆ ಸರ್ಕಾರದಿಂದ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಸಹ ತಸ್ತಿಗೆ ಬರ್ತಾಯಿತ್ತು. ಅದು ಆವಾಗ ಎಣ್ಣೆ ರೂಪದಲ್ಲಿ ಬರ್ತಾಯಿತ್ತು, ಮತ್ತು ಆಣೆ ಇತ್ತು, ಆವಾಗ ಆಣೆ ರೂಪದಲ್ಲಿ ಬರ್ತಾಯಿತ್ತು, ಪೈಸೆ ರೂಪದಲ್ಲಿ ಬರ್ತಾಯಿತ್ತು. 6 ರೂಪಾಯಿಂದ ಮೊದಲಾಗಿ ಈಗ ಸಹ 1000 ಗಟ್ಟಲೆ ಹಣ ಬರ್ತಾಯಿದೆ, ವರ್ಷ ಪ್ರತಿ ಬರ್ತಾಯಿದೆ ಸರ್ಕಾರದಿಂದ. ಅದರಲ್ಲೇನು ಅಭ್ಯಂತರ ಏನೂ ಇಲ್ಲ. ಅದಕ್ಕೆ ಪುರಾತನ ಅಂತ ಹೇಳೋದು ಅದಕ್ಕೆ ಅಲ್ವಾ. ಧನ್ಯವಾದ. ಇದು ಅಬೂಬಕ್ಕರ್ ಅವರ ಮಾತು. ಒಂದು 700 ವರ್ಷದ ಇತಿಹಾಸ ಈ ಒಂದು ಮಸೀದಿಗಿದೆ. ಹಾಗೆಯೇ ಈ ಮಸೀದಿಗೆ ಬೇಕಾದಂಥ ಎಲ್ಲ ದಾಖಲಾತಿಗಳು ನಮ್ಮೊಟ್ಟಿಗಿದ್ದಾವೆ. ಮತ್ತು ಇದು ಈ ಒಂದು ಮಸೀದಿಗೆ ಸೌಹಾರ್ದ ಪರಂಪರೆ ಇದೆ, ಹಿಂದೂ ಇದ್ರು. ಆದರೆ ಈ ವಿವಾದ ಹುಟ್ಕೊಂಡಿದ್ದು ತುಂಬಾ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.